ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ನಾಳೆ ಮಧ್ಯಾಹ್ನದ ತನಕ ಪದ್ಮನಾಭನಗರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ನಾಳೆ ಸಂಜೆ ಒಳಗಡೆ ಹಾಸನದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಈ ಬಗ್ಗೆ ಮಾತಾಡೋದಕ್ಕೆ ಮಾಜಿ ಸಚಿವರಾದಂತಹ ಎಸ್ ಪಾಟೀಲ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ನಮಸ್ಕಾರ ರೀ. ನಮಸ್ತೆ. ಚೆನ್ನಮ್ಮನವರ ನಿಧನ ನನಗಂತೂ ಬಹಳ ತುಂಬಬಾರದ ಹಾನಿಯಾಗಿದೆ. ಈ ನಮ್ಮ ಸಮಾಜಕ್ಕೆ ಅದು ಒಂದು ಹಾನಿ. ಬಹುಶಃ ಅವರು ನಾವು ಹೇಗಿದ್ವಿ ಅಂತ ಹೇಳಿ ದೇವೇಗೌಡರು ಮುಖ್ಯಮಂತ್ರಿ ಆದ್ಮೇಲೆ ನಾನು ಕ್ಯಾಬಿನೆಟ್ ನಲ್ಲಿ ಹೋದ್ಮೇಲೆ ನಮ್ಮ ಅವರ ಸಂಪರ್ಕ ಬಂತು. ಬಹಳ ಅಂತ ಹೆಣ್ಮಕ್ಳು ಸಿಗೋದು ಬಹಳ ಅಪರೂಪ. ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಹೆಂಡತಿ ಅನ್ನೋಗಿದ್ದೀರಿ, ಬಹಳ ಸಾದಾ ಹೆಣ್ಮಗಳು. ನಮ್ಮೆಲ್ಲ ಕಂಡ್ರೆ ಬಹಳ ಗೌರವದಿಂದ ಕಾಣ್ತಿದ್ರು. ನಾನು ಊಟ ಅಲ್ಲೇ ನಡೀತಿತ್ತು, ಬಹಳ ಪ್ರೇಮದಿಂದ ಉಣಿಸ್ತಿದ್ರು. ಬಹುಶಃ ಇಂಥ ಒಬ್ಬ ಹೆಣ್ಮಗಳು ಇವತ್ತ ಎಲ್ಲ ನಮ್ಮ ಮಹಿಳಾ ಮಂಡಳ ಮಹಿಳೆಯರಿಗೆ ಮಾರ್ಗದರ್ಶಿ ಆಗಿದ್ದು. ಆ ಅಮ್ಮನ್ ನೋಡಿ ಕಲಿಬೇಕು. ಅಂತ ಒಂದು ವ್ಯಕ್ತಿತ್ವ ಇದ್ದಂತ ಒಬ್ಬ ಹೆಣ್ಮಗಳು ಇವತ್ತು ಅಗಲಿಕೆ ಬಹಳ ತುಂಬಿಬಾರದ ಹಾನಿಯಾಗಿದೆ. ನನಗಂತೂ ಬಹಳ ನೋವಿನ ಸಂಗತಿ. ನಮ್ಮ ಹೇಳಿ ದೇವೇಗೌಡರಿಗೆ ಮತ್ತು ಅವ್ರ ಇವರಿಗೆ ಅದನ್ನು ತುಂಬಿಕೊಡೋ ಶಕ್ತಿ ಕೊಡ್ಲಿ, ಅವರಿಗೆ ಆತ್ಮಕ್ಕೆ ದೇವರು ಶಾಂತಿ ಕೊಡ್ಲಿ ಅಂತ ಹಾರೈಸ್ತೇನೆ. ಚೆನ್ನಮ್ಮ ಅವ್ರ ಬಗ್ಗೆ ಮಾತಾಡೋರು ಎಲ್ರು ಹೇಳೋದು ಅವ್ರ ಸರಳತೆ, ಎಷ್ಟು ಸಿಂಪಲ್ ಇದ್ರು, ಆಮೇಲೆ ದೈವ ಭಕ್ತಿ, ಆಮೇಲೆ ಮನೆಗೆ ಯಾರೇ ಬಂದ್ರು ಅವ್ರು ಉಪಚಾರ ಮಾಡ್ತಾ ಇದ್ದ ರೀತಿ ಬಗ್ಗೆ. ಹೌದ್ರಿ ಹೌದ್ರಿ. ಬಹಳ ಸರಳ ನಾ ಹೇಳಿದ್ನಲ್ರಿ, ಪ್ರಧಾನಮಂತ್ರಿ ಇದ್ದಂಗೆ ಇದ್ದಿಲ್ಲ. ಒಬ್ಬ ಹಳ್ಳಿ ಗೌಡಸೇನೆ ಹೆಂಗಿರ್ಬೇಕು ಹಂಗ ಇರ್ಲಿ. ಅದೇ ರೀತಿ ನಾವ್ ಯಾರು ಆದ್ರೂ ಬಹಳ ಆತ್ಮೀಯ ಆಗಿ ಕಾಣ್ತಿದ್ವಿ. ನಾನಂತೂ ಅವ್ರನ್ನ ಮೊದಲಿಂದ ದೇವೇಗೌಡರನ್ನ ಅಣ್ಣನ ಸಮಾನ ಕಾಣ್ತಿದ್ದೆ, ಅವ್ರನ್ನ ಅತಿ ಸಮಾನ ಕಾಣ್ತಿದ್ದೆ. ವಯಸ್ಸಿನಲ್ಲಿ ನನಗೇನು ಚಿಕ್ಕವರಾದ್ರೂ ಕೂಡ ಅವ್ರಿಗೆ ಬಹಳ ಕಾಣ್ತಿದ್ದೆ. ಮತ್ತೆ ಯಾರ ಬರ್ಲಿ, ಬಡವರು ಬಗ್ಗರು ಯಾರ ಬಂದ್ರು ಕೂಡ ನಿಜವಾಗಿ ಆ ಹೆಣ್ಮಗಳನ್ನ ನೋಡಿ ಕಲಿಬೇಕು. ದೇವೇಗೌಡರು ಏನಾದ್ರೂ ಇಷ್ಟು ಬೆಳವಣಿಗೆ ಕಾರಣ ಇದ್ರೆ ಹೇಳ್ತಾರಲ್ಲ, ಒಬ್ಬ ಯಶಸ್ವಿ ಪೂರ್ಣದ್ದು ಮಳೆ ಇರ್ತಾಳ ಅಂತ ಹೇಳಿ, ಹಾಗೆ ಆ ತಾಯಿ ಅವ್ರಿಗೆ ಅವ್ರ ಯಶಸ್ಸಿಗೆ ಬೆಳವಣಿಗೆ ಮಾಡಿದ್ಲು. ಮಕ್ಕಳನ್ನೆಲ್ಲ ಬೆಳೆಸಿದ್ಲು. ದೇವೇಗೌಡರು ಮನೆ ಕಡೆನ ನೋಡ್ತಿದ್ದಿಲ್ಲ ಇವ್ರು ರಾಜಕೀಯಕ್ಕೆ ಬಂದ್ಮೇಲೆ. ಮಕ್ಕಳನ್ನೆಲ್ಲ ಬೆಳೆಸೋದು, ಊರನ್ನೆಲ್ಲ ನೋಡ್ಕೊಂಡು ಹೋಗೋದು, ರಾಜಕೀಯ ಬಂದವ್ರನ್ನೆಲ್ಲ ನೋಡೋದು. ನಿಜವಾಗಿ ಅಂತ ಹೆಣ್ಮಕ್ಳ ಮಾದರಿ ನೋಡ್ರಿ ಆ ತಾಯಿ. ಹೌದು, ನಿಜ. ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.